ಅಂದ್ರೆ ಒಂದು ನಿಮಿಷ ತಾಯಿ, ತಾಯಿ ಒಂದು ನಿಮಿಷ ಇರಲ್ಲ. ಅಲ್ಲಿ ಏನಾಗಿದೆ, ಅಲ್ಲಿ ಅದು ಯಾರು ನಡೆಸ್ತಾ ಇಲ್ಲ. ಅಲ್ಲಿಂದ ಹಾಗಾಗಿ ಅಲ್ಲಿರೋ ಹುಡುಗರೆಲ್ಲ ಗಾಂಜಾ ಹೊಡೆಯೋದು, ಸಿಗರೇಟ್ ಹೊಡೆಯೋದು ಮಾಡಬಾರ್ದೆಲ್ಲ ಅದು ಆ ಮನೆಯಲ್ಲಿ ಮಾಡ್ತಾ ಇದ್ದಾರೆ. ನಿನ್ನೆ ನನ್ನ ಅಲ್ಲಿರೋ ಹೆಣ್ಮಕ್ಳು ಕರ್ಕೊಂಡೋಗಿದ್ರು. ಇಮ್ಮಿಡಿಯೇಟ್ಲಿ ಅದು ಬಂದ್ ಮಾಡಬೇಕು. ಮತ್ತೆ ಅಲ್ಲಿ ಏನಾದರೂ ಅಲ್ಲಿರೋ ಹೆಣ್ಣು ಮಕ್ಕಳಿಗೆ ಏನಾದರೂ ಸೌಲಭ್ಯ ಮಾಡಕ್ಕೆ ಅವರೆಲ್ಲ ಕೇಳಿದ್ರೆ ಮೇಡಮ್ ನಾವೆಲ್ಲ ಮನೇಲಿ ಇರ್ತೀವಿ, ನಮಗೆ ಟೈಲರಿಂಗ್ ಕಲಿಸ್ಕೊಡಿ, ಬ್ಯೂಟಿಷಿಯನ್ ಕೋರ್ಸ್ ಕಲಿಸ್ಕೊಡಿ, ನಮ್ಗೆ ಏನಾದರೂ ಕೈಯಲ್ಲಿ ಮಾಡುವಂಥ ನಮ್ಗೆ ಕಲಿಸ್ಕೊಡಿ, ನಾವು ಜೀವನ ಕಟ್ಕೊಡ್ತೀವಿ ಅಂತ ಹೇಳಿದ್ರು. ಅಲ್ಲಿರೋವೆಲ್ಲ ತಳ ಸಮುದಾಯದವರು ಮತ್ತೆ ಎಲ್ಲ ಬಡವರು. ನೀವು ಇಮಿಡಿಯೇಟ್ಲಿ ಅದನ್ನೆಲ್ಲ ಏನಿದೆ ಅದನ್ನ ಮಾಡ್ಬಿಟ್ಟು ನಮ್ಗೆ ರಿಪೋರ್ಟ್ ಮಾಡಬೇಕು. ಫಸ್ಟ್ ಇವಾಗಲೇ ಹೋಗ್ಬಿಟ್ಟು ಆ ಶಿಶು ವಿಹಾರ ಏನಿದೆ ಅದನ್ನು ಕ್ಲೋಸ್ ಮಾಡಬೇಕು, ಡೋರ್ ಕ್ಲೋಸ್ ಮಾಡಬೇಕು. ಮತ್ತೆ ಅಲ್ಲಿ ಆ ಥರದ್ದು ಏನು ನಡೀಬಾರ್ದು. ಮತ್ತೆ ಸ್ಕಿಲ್ ಡೆವಲಪ್ಮೆಂಟು, ಮತ್ತೆ ಅಲ್ಲೊಂದು ಮಹಿಳಾ ಸಭೆ ಮಾಡಬೇಕು ನೀವು. ಯಾಕಂದ್ರೆ ಅಲ್ಲಿರೋರಿಗೆ ಏನಂದ್ರೆ ಏನೂ ಗೊತ್ತಿಲ್ಲ, ಗೊತ್ತಾಯ್ತಾ? SC/ST ಇಲಾಖೆದವ್ರನ್ನ ಕರ್ಕೊಂಡೋಗಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದವ್ರನ್ನ ಕರ್ಕೊಂಡೋಗಿ, ಕನ್ಸರ್ನ್ ಯಾರ್ಯಾರು ಬರ್ತಾರೆ ಎಲ್ಲ ಇಲಾಖೆಯವ್ರನ್ನ ಕರ್ಕೊಂಡೋಗ್ಬೇಕು, ಇನ್ಕ್ಲೂಡಿಂಗ್ ಎಜುಕೇಷನ್. ಆ ತಾಯಂದಿರಿಗೆ, ಆ ಮಕ್ಕಳಿಗೆ ಏನೆಲ್ಲ ಸೌಲಭ್ಯ ಬರುತ್ತೆ ಅದನ್ನೆಲ್ಲ ನೀವು ಮಾಡಿಸ್ಕೊಡ್ಬೇಕು. ಅಲ್ಲೇ ಕೂತ್ಕೊಂಡು ಆ ಸಭೆಯನ್ನ ನೀವು ನನಗೆ ಆಯೋಗಕ್ಕೆ ರಿಪೋರ್ಟ್ ಮಾಡಬೇಕು. ಗೊತ್ತಾಯ್ತೇನಪ್ಪ? ಅದೇ ಮೇಡಮ್ ಪಾಪ ನೆನ್ನೆ ಇದ್ರು, ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ.